ಸೈಲೆಂಟ್ ಆಗಿ ಕೇಳಿ ಸಮಾಧಾನಗೆ ನಾವು ಏನಾರ ನಿಮಗೆ ಮಿಸ್ಟೇಕ್ ಆಗಿರೋ ಮಾತು ರಿಪೀಟ್ ಮಾಡ್ತೀವಿ, ಸಮಾಧಾನ ಕೇಳ್ಕೋಬೇಕು. ಈಗ ನಮ್ಮ ಪ್ರಭು ಪಾಟೀಲ್ ಅವರು ಮಾತಾಡ್ತಾರೆ. ಎಲ್ಲ ನನ್ನ ರೈತ ಬಾಂಧವರಿಗೂ, ಕಬ್ಬು ಬೆಳೆಗಾರರಿಗೂ ಮತ್ತು ಕಬ್ಬ ಬೆಳೆ ಹೋರಾಟಗಾರರಿಗೂ ICPL ಕಾರ್ಖಾನೆಯಿಂದ ನನ್ನನ್ನು ಕಳಿಸಿದ್ದಾರೆ. ನನ್ನ ಹೆಸರು ಪ್ರಭುಗೌಡ ಪಾಟೀಲ್. ಸನ್ 2025-26 ಹಂಗಾಮಿಗೆ ನಮ್ಮ ಈ ಕಬ್ಬಿನ ಬೆಲೆ 3,200 ಮೊದಲನೇ ಕಂತಾಗಿ, 50 ರೂಪಾಯಿ ಮತ್ತು 50 ರೂಪಾಯಿ ಸರ್ಕಾರ ವಂತಿಗೆ ಹಿಡ್ಕೊಂಡು ಒಟ್ಟು 3,300 ಘೋಷಣೆ ಮಾಡಲಾಗಿದೆ. ಅದನ್ನು ಪ್ರಕಟಣೆ ಮೂಲಕ ತಿಳಿಸಲಾಗಿದೆ. ಹಾಗೂ 23-24 ಹಂಗಾಮಿನ 114 ರೂಪಾಯಿಯನ್ನು ಬಾಕಿ ಬಿಲ್ ಇದೆ. ಅದನ್ನು ನಾವು 3-4 ಶೀಘ್ರದಲ್ಲಿ ಅಂತೇಳಿ ಕೊಡ್ತಾ ಇದ್ದೀನಿ. ಅದನ್ನು ಬೇಗ ಆದಷ್ಟು ಮುಗಿಸ್ಕೊಡ್ತೀನಿ. 7,75,00,000 ಇದೆ. ಟೋಟಲ್ 27 ಕೋಟಿ ಇತ್ತು ನಂದು. 27 ಕೋಟಿ ಒಳಗೆ ನಾನು ಕಂಟಿನ್ಯೂ ಕೊಡ್ತಾ ಇದ್ದೇನೆ. ಆದರೂ ಈಗ 7,70,00,000 ಶೀಘ್ರ ಮುಗಿಸ್ತೀನಿ ಅಂತೇಳಿ ಈ ವೇದಿಕೆಗೆ ಈ ರೈತರಿಗೆ ನಾನು ಮಾಡ್ತಾ ಇದ್ದೀನಿ ಸರ್. ಎಲ್ಲ ರೈತ ಬಾಂಧವರಿಗೆ ಮುಸ್ಸಂಜೆಯ ಶರಣಾರ್ಥಿಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ರೈತ ಮುಖಂಡರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ನಾನು DN ಹಳ್ಳೆ ಅಂತೇಳಿ ಸೀನಿಯರ್ ಜನರಲ್ ಮ್ಯಾನೇಜರ್ KN ಪ್ರಭುಲಿಂಗೇಶ್ವರ ಶುಗರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಸಿದ್ದಾಪುರ ಅಂತ. ನಮ್ಮದು 2025-26ನೇ ಹಂಗಾಮಿಗೆ ಮೊದಲನೇ ಕಂತಿನ ಬಿಲ್ಲು 3,200 ಹಾಗೂ ಎರಡನೇ ಕಂತಿನ ಹಣ 50 ರೂಪಾಯಿ ಹಾಗೂ ಸರ್ಕಾರದ ಹಣ ನೇರವಾಗಿ ತಮಗೆ 50 ರೂಪಾಯಿಯನ್ನು ತಲುಪಿಸಲಾಗುವುದು. ಸೊ ಎಲ್ಲ ಸೇರಿ 3,300 ರೂಪಾಯಿ ಆಗುತ್ತದೆ ಅಂತ ಈ ಮೂಲಕ ತಿಳಿಯಪಡಿಸುತ್ತೇನೆ. ಎರಡು 2023-24ನೇ ಹಂಗಾಮಿನ ಕಟಾವು ಹೆಚ್ಚುವರಿ ಬಿಲ್ಲು 114 ರೂಪಾಯಿಯನ್ನು ಒಟ್ಟು ನಮ್ಮ 23 ಕೋಟಿ ರೂಪಾಯಿ ಇತ್ತು. ಅದರಲ್ಲಿ 16 ಕೋಟಿ ರೂಪಾಯಿ ಮೊದಲನೇ ಕೊಟ್ಟಿದ್ದಾಗಿತ್ತು. ನಂತರ ನಮ್ಮ ಎಲ್ಲ ರೈತ ಮುಖಂಡರು ಬಂದ ನಂತರ ನಾವು ಆಲ್ರೆಡಿ ಈಗ 10.5 ಕೋಟಿ ಕೊಟ್ಟಿದ್ವಿ. ಈಗ ಇನ್ನು ಕೇವಲ ಒಂದು 5.5 ಕೋಟಿ ರೂಪಾಯಿ ಇದೆ. ಅದು ಕೂಡ ಒಂದು 4-5 ದಿವಸದಲ್ಲಿ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಪಡಿಸ್ತೇನೆ. ಹಲೋ, ಇನ್ನು ನಮ್ಮದು ಹಳಿದು 175 ಯಾವುದೇ ಬಿಲ್ ಇಲ್ಲ. 62 ರೂಪಾಯಿ ಇದ್ದಿದ್ದನ್ನ ನಾವು ಆಲ್ರೆಡಿ ಎಲ್ಲ ರೈತ ಬಾಂಧವರಿಗೆ ಅಕೌಂಟ್ ಖಾತೆಗಿನ ಕೊಟ್ಟಿದ್ದೀವಿ ಅಂತೇಳಿ ಈ ಮೂಲಕ ತಿಳಿಪಡಿಸಿದ್ದೇನೆ. ಹೆಂಗ್ರಿ ಮಾಡ್ತಾರೆ ಈಗ ಹಾಕ್ತಾರೆ. ಈಗ 114 ರೂಪಾಯಿ. ನಿಂದ್ರಿ ನೀವು ಮಂದಿ ನೀನು ಸರಿ ಕೇಳ್ರಿ. ನೀವು ಕೇಳಿ ಮಾಡ್ಕೊಬೇಡ್ರಿ. ಕೇಳ್ರಿ ನಿಂದ್ರಿ ಕೇಳ್ರಿ. ನಿಂದ್ರಿ